ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಡ್ರೀಮ್ 11 ಬಗ್ಗೆ ಕೆಲವೊಂದು ಅಪ್ಡೇಟ್ಗಳಿವೆ. ಸೊ ನೋಡೋದಾದ್ರೆ ಡ್ರೀಮ್ 11 ಏನಿದೆ ಅದು ಪೇಯ್ಡ್ ಕಾಂಟೆಸ್ಟ್ ಅನ್ನು ಬಿಟ್ಟು ಇವಾಗ ಸಬ್ಸ್ಕ್ರಿಪ್ಷನ್ ಕಡೆ ಮುಖ ಮಾಡಿದೆ. ಇವಾಗ ಡ್ರೀಮ್ 11 ನಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಶುರುವಾಗಿದೆ. ನಾನು ನಿಮ್ಗೆ ಹಿಂದೆನೆ ಹೇಳಿದ್ದೆ ಡ್ರೀಮ್ 11 ಮುಂದಿನ ದಿನಗಳಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಜಾರಿಗೆ ತರುತ್ತದೆ ಅಂತ. ಸೊ ಅದೇ ರೀತಿ ಇವಾಗ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಜಾರಿಗೆ ತಂದಿದೆ. ಸೊ ಇದರ ಬೆನಿಫಿಟ್ಗಳು ಏನೇನಿದೆ? ಡ್ರೀಮ್ 11 ಸಬ್ಸ್ಕ್ರಿಪ್ಷನ್ ನ ಬೆನಿಫಿಟ್ ನೋಡೋದಾದ್ರೆ ಅದು ಯೂಸರ್ಸ್ಗೆ ಅಷ್ಟೊಂದೇನು ಇಲ್ಲ ಅಂತ ಅನಿಸ್ತಾ ಇದೆ. ಅದು ನನ್ನ ಪ್ರಕಾರ. ನಿಮ್ಗೆ ಏನ್ ಅನಿಸ್ತದೆ ಅಂತ ಕಮೆಂಟ್ ನಲ್ಲಿ ಖಂಡಿತವಾಗಿ ತಿಳಿಸಿ. ಡ್ರೀಮ್ 11 ಸಬ್ಸ್ಕ್ರಿಪ್ಷನ್ ಮಾಡೆಲ್ ಏನಿದೆ ಅದರಲ್ಲಿ ಎರಡು ಡಿವೈಡ್ ಮಾಡಿದೆ ಅಂತ ಹೇಳ್ಬಹುದು. ಸೊ ಒಂದು ಪ್ರೋ ಮಾಡೆಲ್ ಆಗಿರ್ತದೆ, ಇನ್ನೊಂದು ಬಂದು ಲೆಜೆಂಡ್ ಅಂತ ಹೇಳ್ಬಹುದು. ಲೆಜೆಂಡ್ ನಲ್ಲಿ ಯಾವ್ಯಾವ ಆಪ್ಷನ್ ಗಳು ಇರ್ತವೆ ಅಂತ ಹೇಳಿದ್ರೆ, ಫಸ್ಟ್ ಬಂದು ಇಲ್ಲಿ ವಿಡಿಯೋ ಆಡ್ ಆಗ್ಲಿ ಅಥವಾ ಬ್ಯಾನರ್ ಆಡ್ ಆಗ್ಲಿ ಇರುವುದಿಲ್ಲ. ಸೊ ಕಂಪ್ಲೀಟ್ ಆಗಿ ನೀವು ಸ್ಕಿಪ್ ಮಾಡಬಹುದಾಗಿರ್ತದೆ ಆಡ್ ಗಳನ್ನು. ಸೆಕೆಂಡ್ ಬಂದು ಫ್ಯಾನ್ ಕೋಡ್ ವೋಚರ್ಸ್ ಲಭ್ಯವಿರ್ತದೆ. ಹಾಗೇನೆ ಡ್ರೀಮ್ 11 ವೋಚರ್ಸ್ ಕೂಡ ನಿಮ್ಗೆ ಸಿಗ್ತದೆ. ಹಾಗೇನೆ ನೋಡೋದಾದ್ರೆ ನಿಮ್ಗೆ ಇಲ್ಲಿ 40 ಟೀಮ್ಗಳನ್ನು ಮಾಡಬಹುದು. ಹಾಗೇನೆ 40 AI ಟೀಮ್ಗಳನ್ನು ಕೂಡ ಮಾಡಬಹುದಾಗಿರ್ತದೆ. ಹಾಗೇನೆ ಇಲ್ಲಿ ನೀವು 40 ಟೀಮ್ಗಳನ್ನು ಒಮ್ಮೆಲೆ ಜಾಯಿನ್ ಮಾಡಿಸಬಹುದಾಗಿರ್ತದೆ. ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಬ್ಯಾಕಪ್ ಪ್ಲೇಯರ್ ವ್ಯವಸ್ಥೆ ಕೂಡ ಇವಾಗ ಲೆಜೆಂಡ್ ಮೋಡ್ ನಲ್ಲಿ ಮಾತ್ರ ಇರೋದಾಗಿರ್ತದೆ. ಸೊ ಲೆಜೆಂಡ್ ಆಪ್ಷನ್ ಯಾರೆಲ್ಲ ಪಿಕ್ ಮಾಡ್ತಿರೋ ಅವರಿಗೆ ಮಾತ್ರ ಈ ಬ್ಯಾಕಪ್ ಪ್ಲೇಯರ್ ಅನ್ನು ಇಡುವಂತಹ ವ್ಯವಸ್ಥೆ ಇರ್ತದೆ. ಅದು ಬಿಟ್ರೆ ಬೇರೆ ಯಾರಿಗೂ ಕೂಡ ಈ ವ್ಯವಸ್ಥೆ ಇರೋದಿಲ್ಲ. ಇನ್ನು ಪ್ರೋ ಬಗ್ಗೆ ನೋಡೋದಾದ್ರೆ ಇಲ್ಲಿ ಯಾವ್ಯಾವ ಆಪ್ಷನ್ ಗಳು ಸಿಗುತ್ತೆ ಅಂತ ಹೇಳಿದ್ರೆ, ಇಲ್ಲಿಯೂ ಸಹ ನೀವು ಆಡ್ ಅನ್ನು ಸ್ಕಿಪ್ ಮಾಡಬಹುದಾಗಿರ್ತದೆ. ಇಲ್ಲಿ ಕೂಡ ವಿಡಿಯೋ ಆಡ್ ಆಗಿರ್ಬೋದು ಅಥವಾ ಬ್ಯಾನರ್ ಆಡ್ ಆಗಿರ್ಬೋದು, ಇಲ್ಲಿಯೂ ಕೂಡ ನೀವು ಸ್ಕಿಪ್ ಮಾಡಬಹುದಾಗಿರ್ತದೆ. ಇಲ್ಲಿ ನಿಮ್ಗೆ ಡ್ರೀಮ್ ವೋಚರ್ ಸಿಗ್ತದೆ. ಇಲ್ಲಿ ನಿಮ್ಗೆ ಕೇವಲ 10 ಟೀಮ್ಗಳನ್ನು ಒಮ್ಮೆಲೆ ಕಾಂಟೆಸ್ಟ್ ಜಾಯಿನ್ ಮಾಡುವಂತಹ ವ್ಯವಸ್ಥೆ ಇರ್ತದೆ. ಸೊ ಇಲ್ಲಿ ನಿಮ್ಗೆ ಇರುವುದು ಕೇವಲ 10 ಟೀಮ್ಗಳು ಮಾತ್ರ ಆಗಿರ್ತದೆ. ಸೊ ಈ ಪ್ರೋ ವ್ಯವಸ್ಥೆ ಏನಿದೆ ಅದನ್ನು ನೀವು ಬೈ ಮಾಡ್ಕೋಬೇಕಾದ್ರೆ ನೀವು 99 ರೂಪೀಸ್ ಅಷ್ಟು ಖರ್ಚು ಮಾಡಬೇಕಾಗ್ತದೆ. ಹಾಗೇನೆ ಲೆಜೆಂಡ್ ಏನಿದೆ ಅದನ್ನು ನೀವು ಬೈ ಮಾಡ್ಕೋಬೇಕಾದ್ರೆ 399 ರೂಪೀಸ್ ಅನ್ನು ಖರ್ಚು ಮಾಡಬೇಕಾಗ್ತದೆ. ಸೊ ಇದಿಷ್ಟು ಪ್ರೋ ಹಾಗೂ ಲೆಜೆಂಡ್ ಗಳ ಒಂದು ವಿಷಯವಾಗಿರ್ತದೆ. ಇನ್ನು ಫ್ರೀ ಆಗಿ ಆಟ ಆಡುವಂತಹ ಪ್ಲೇಯರ್ ಗಳಿಗೆ ಯಾವ ರೀತಿ ಇರ್ತದೆ ಅಂತ ನೋಡೋದಾದ್ರೆ, ಇಲ್ಲಿ ಎಲ್ಲಾ ರೀತಿಯಾದಂತಹ ಆಡ್ ಗಳು ಬರ್ತದೆ. ನೀವು ಯಾವುದೇ ಕಾಂಟೆಸ್ಟ್ ಜಾಯಿನ್ ಮಾಡಬೇಕಾದ್ರೂ ಆವಾಗ ಪ್ರತಿಯೊಂದು ಕಾಂಟೆಸ್ಟ್ ಜಾಯಿನ್ ಮಾಡುವಾಗಲೂ ಕೂಡ ಆಡ್ ಗಳು ಬಂದೇ ಬರ್ತದೆ. ಹಾಗೇನೆ ಫ್ರೀ ಆಗಿ ಆಟ ಆಡೋರಿಗೆ ಕೇವಲ 10 ಟೀಮ್ಗಳು ಮಾತ್ರ ಜಾಯಿನ್ ಮಾಡಬಹುದಾಗ್ತದೆ. ಅದರ ಮೇಲೆಗೆ ನೀವು ಯಾವುದೇ ಟೀಮ್ಗಳನ್ನು ಕೂಡ ಜಾಯಿನ್ ಮಾಡೋಕ್ಕಾಗೋದಿಲ್ಲ. ಹಾಗೇನೆ ಇಲ್ಲಿ ಬ್ಯಾಕಪ್ ಪ್ಲೇಯರ್ ವ್ಯವಸ್ಥೆ ಕೂಡ ಇರುವುದಿಲ್ಲ. ಒಂದ್ ವೇಳೆ ನಿಮ್ಗೆ ಈ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಬೇಡವಂತ ಆದ್ರೆ ನೀವು ಯಾವಾಗ ಬೇಕಾದ್ರೂ ಅದನ್ನು ಸ್ಕಿಪ್ ಮಾಡಬಹುದು. ಆದ್ರೆ ಅಮೌಂಟ್ ನಿಮ್ಗೆ ರಿಟರ್ನ್ ಸಿಗೋದಿಲ್ಲ. ಒಂದು ತಿಂಗಳಿಗೆ ನೀವು ಎಷ್ಟು ಅಮೌಂಟ್ ನೀಡಿದ್ದೀರೋ ಅದು ನಿಮ್ಗೆ ವಾಪಸ್ ರಿಟರ್ನ್ ಆಗುದಿಲ್ಲ. ಸೊ ಅದು ಅವರ ಬಳಿ ಇರ್ತದೆ. ಸೊ ಆದ್ರಿಂದ ಯಾರಾದ್ರೂ ಬೈ ಮಾಡ್ಕೊಂಡ್ರೆ ಒಂದು ತಿಂಗಳು ಕಂಟಿನ್ಯೂ ಆಟ ಆಡಬಹುದಾಗಿರ್ತದೆ. ಇನ್ನು AI ಟೀಮ್ ವ್ಯವಸ್ಥೆ ಇರ್ತದೆ. ಸೊ ಅದು ಎಲ್ಲರಿಗೂ ಇರ್ತದೆ. ಸೊ ಫ್ರೀ ಇರ್ಬೋದು, ಪ್ರೋ ಇರ್ಬೋದು, ಹಾಗೆ ಲೆಜೆಂಡ್ ಇರ್ಬೋದು. ಇವರೆಲ್ಲರಿಗೂ ಕೂಡ AI ಟೀಮ್ ಮಾಡುವಂತಹ ವ್ಯವಸ್ಥೆ ಇರ್ತದೆ. AI ಅಂತ ಹೇಳಿದ್ರೆ ಯಾರಿಗೆಲ್ಲ ಟೀಮ್ ಮಾಡೋಕ್ಕೆ ಕಷ್ಟ ಆಗ್ತದೆ, ಯಾರೆಲ್ಲ ಸ್ಕಿಲ್ ಕಮ್ಮಿ ಇರ್ತದೆ ಅವರೆಲ್ಲ ಈ AI ಅನ್ನು ಬಳಸಿ ನೀವು ಟೀಮ್ ಮಾಡಬಹುದಾಗಿರ್ತದೆ. ಇಲ್ಲಿ AI ಅಂತ ನಿಮ್ಮ ಸ್ಕ್ರೀನ್ ಅಲ್ಲಿ ತೋರಿಸಿರ್ತಾರೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ರೀತಿಯ ಟೀಮ್ ಬೇಕಂತ ಆಪ್ಷನ್ ಇರ್ತದೆ. ಸೊ ಒನ್ ಸೈಡೆಡ್ ಹೆವಿ ಇರ್ಬೋದಾ, ಅಥವಾ ಬ್ಯಾಟಿಂಗ್ ಸ್ಟ್ರಾಂಗ್ ಇರ್ಬೋದು, ಅಥವಾ ಬೌಲಿಂಗ್ ಸ್ಟ್ರಾಂಗ್ ಇರ್ಬೋದು, ಅಥವಾ ಬ್ಯಾಲೆನ್ಸ್ ಟೀಮ್ ಅಂತ ಇರುವಂತಹ ಆಪ್ಷನ್ ಇರ್ತದೆ. ಸೊ ಅದಕ್ಕೆ ನಿಮ್ಗೆ ಯಾವ ರೀತಿಯಾದಂತಹ ಟೀಮ್ ಬೇಕಂತ ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಬಂದು ಎಷ್ಟು ಟೀಮ್ಗಳು ಬೇಕಂತ ಇರ್ತದೆ. ಸೊ ನಿಮ್ಗೆ 1 ಬೇಕಾ, 5 ಬೇಕಾ, ಇಲ್ಲ 10 ಬೇಕಾ, ಇಲ್ಲ 40 ಟೀಮ್ಗಳು ಬೇಕಾ ಅನ್ನುವಂಥ ಆಪ್ಷನ್ ಇರ್ತದೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬಹುದು. ನಂತರ ಸೇವ್ ಮಾಡಿಕೊಂಡು ನೀವು ಫ್ರೀ ಆಗಿ ಅಥವಾ ಪ್ರೋ ಆಗಿದ್ರೆ ನೀವು ಆ ಒಂದು ಇದರಲ್ಲಿ ಜಾಯಿನ್ ಮಾಡಬಹುದಾಗಿರ್ತದೆ. ಸೊ ಇದಿಷ್ಟು ಡ್ರೀಮ್ 11 2.0 ಅಪ್ಡೇಟ್ಗಳಾಗಿರ್ತವೆ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.